Super times came, so who's also a director, Department of Women and Child Development, so who has done his BA and BA and served before entering as a career services, served various capabilities like primary school teacher, first division assistant and judiciary and many more things here. So entered Karnataka Administrative Service, served as Assistant Commissioner, Sub-Divisional Magistrate of Davangere and Bhatkan. Can we have a claps audience? Come on. In this beautiful morning, you all have joined here for a noble cause that to spread the awareness about the importance of honoring and taking care of senior citizens in our society. Yes, of course, senior citizens are treasures of experience and knowledge. We should always consider senior citizens as our leading light and source of energy, source of experience. So as I was recently the director of differently abled and senior citizens, I had attended many of such events in which I had witnessed that our senior citizens are being honored and much cherished for their rich experiences. So today also you all have joined for this noble cause to showcase that our senior citizens are most important to us. We always honor them. We always care for them. So this noble message will spread in our society. ಈಗಿನ ದಿನಮಾನಗಳಲ್ಲಿ ಹಿರಿಯ ನಾಗರಿಕರನ್ನು ನಾವು ಕಾಳಜಿ ವಹಿಸುವುದು, ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವುದು, ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ. ತಾವು ಬಹಳಷ್ಟು ಪ್ರಕರಣಗಳಲ್ಲಿ ಗಮನಿಸಿ ಹಿರಿಯ ನಾಗರಿಕರಿಗೆ ಏನು ಸರಿಯಾದ ವರ್ತನೆ ಇಲ್ಲದೆ ಅವರಿಗೆ ಬೇಕಾದ ಕಾಳಜಿ ನಿರ್ಲಕ್ಷ್ಯದಿಂದ ನೋಡಿಕೊಳ್ಳುವಂಥ ಪ್ರಸಂಗಗಳು, ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಈಗಿನ ದಿನಮಾನಗಳಲ್ಲಿ ಈ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸುವಂಥದ್ದಾಗುತ್ತೆ. ವಿಶ್ವಸಂಸ್ಥೆ ಘೋಷಿಸಿರುವ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ 1ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಆ ಆಚರಣೆ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ವರ್ಷ ಪೂರ್ತಿ ನಾವು ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿಯನ್ನು ಅಥವಾ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿ ನಾವು ಯಾರನ್ನು ಹೊಂದಿರ್ತೀವಿ ಅವರನ್ನು, ಹಾಗೆ ಸಮಾಜದಲ್ಲಿರುವಂತಹ ಎಲ್ಲ ಹಿರಿಯ ನಾಗರಿಕರನ್ನು ಒಂದು ಅನುಭವದ ಕಣಜ ಅನ್ನುವ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ ಮಾಡಬೇಕಾಗುತ್ತೆ. ಅವರ ಮಾರ್ಗದರ್ಶನ ಪಡೆಯಬೇಕಾಗುತ್ತೆ. ಅವರಿಗೆ ಕೊಡಬೇಕಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯ, ಪ್ರೀತಿ, ವಿಶ್ವಾಸ ಇತ್ಯಾದಿಗಳನ್ನು ಒದಗಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಮಹತ್ವವನ್ನು ನಾವು ಸಮಾಜಕ್ಕೆ ತಿಳಿಸುವ ಸಲುವಾಗಿ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಅತುಲ್ಯ ಸೀನಿಯರ್ ಸಿಟಿಜನ್ಸ್ ಕೇರ್ ಸಂಸ್ಥೆ ನಡೆಸ್ತಾ ಇದೆ. ಇದರ ಉದ್ಘಾಟನೆಯನ್ನು ನಾವು ಇದನ್ನು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಉತ್ತಮವಾದ ಸಂದೇಶ ನಮ್ಮ ಸಮಾಜಕ್ಕೆ ತಲುಪಬೇಕು. ಎಲ್ಲ ಏನು ನಮ್ಮ ಯುವಕರು, ಯುವತಿಯರು ಅಥವಾ ಹಿರಿಯ ವಯಸ್ಸಿನ ಮಕ್ಕಳು ಎಲ್ಲರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರನ್ನು, ಹಾಗೆ ನಮ್ಮ ಸಮಾಜದಲ್ಲಿರುವಂಥವರನ್ನು, ಹಾಗೆ ಒಟ್ಟಾರೆ ನಮ್ಮ ನಾಡಿನಲ್ಲಿರುವ ಹಿರಿಯ ನಾಗರಿಕರನ್ನು ಗೌರವಿಸಬೇಕು. ಇದು ಕೇವಲ ಮಾತಿಗಾಗಿರಬಾರ್ದು. ಉದಾಹರಣೆಗೆ ನಾವು ವಾಹನಗಳಲ್ಲಿ ಹೋಗ್ತಿರ್ತೀವಿ ಅಥವಾ ಪಾರ್ಕ್ನಲ್ಲಿ ನಾವು ಏನು ಸಾರ್ವಜನಿಕ ಸ್ಥಳಗಳಲ್ಲಿರ್ತೀವಿ, ಅಲ್ಲಿ ನಾವು ಉದಾಹರಣೆ ಬಸ್ನಲ್ಲಿ ನಾವು ಕೂತಿರ್ತೀವಿ, ಹಿರಿಯ ನಾಗರಿಕರು ನಿಂತಿರ್ತಾರೆ. ಆವಾಗ ನಮ್ಮ ಜವಾಬ್ದಾರಿ ಏನು, ನಾವು ಅವ್ರಿಗೆ ಹೇಗೆ ಗೌರವಿಸ್ತೀವಿ ಅನ್ನುವಾಗ ಅವರಿಗೆ ಸೀಟ್ ಬಿಟ್ಕೊಡೋದು, ಯಾರೋ ನಡೀಲಿಕ್ಕೆ ಆಗದಿರುವವರಿಗೆ ಆಶ್ರಯ ಆಗಿರುವುದು, ರಸ್ತೆ ದಾಟ್ತಿರುವಂಥ ಹಿರಿಯ ನಾಗರಿಕರಿಗೆ ಸಹಾಯ ಮಾಡೋದು, ಇದೆಲ್ಲ ಕೇವಲ ಒಂದು ಸಣ್ಣ ಉದಾಹರಣೆ ಆಗುತ್ತೆ. ಈ ಥರದ ಹಲವು ಪ್ರಸಂಗಗಳಲ್ಲಿ ನಾವು ಹಿರಿಯ ನಾಗರಿಕರಿಗೆ ಗೌರವಿಸುವಂಥದ್ದು, ಕಾಳಜಿ ವಹಿಸುವಂಥದ್ದನ್ನು ನಾವಾಗೇ ತಿಳಿದುಕೋಬೇಕಾಗುತ್ತೆ. ನಾವು ಕೇಳಿರ್ತೇವೆ ಗುಡ್ ಮ್ಯಾನರ್ಸ್ ಅಂತ. ಇವುಗಳನ್ನು ಗುಡ್ ಮ್ಯಾನರ್ಸ್ ಅನ್ನೋದ್ರ ಜೊತೆಯಲ್ಲೇ ನಮ್ಮ ಕರ್ತವ್ಯ, ಜವಾಬ್ದಾರಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಹಿರಿಯ ನಾಗರಿಕರಿಗೆ ಸರಿಯಾದ ಗೌರವವನ್ನು, ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಮೂಲಭೂತವಾಗಿ ನಮ್ಮ ಆ ಒಂದು ಜವಾಬ್ದಾರಿ ಇರುತ್ತೆ, ಅದು ಬರುತ್ತೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಈ ಥರದ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಹೆಚ್ಚು ಆಗಬೇಕಾಗಿದೆ. ನಾವಿರುವಂಥ ಮನೆಯಲ್ಲಿ, ಶಾಲೆಯಲ್ಲಿ, ಸಂಸ್ಥೆಗಳಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳ, ಪ್ರತಿಯೊಂದು ಕಡೆ ನಾವು ಹಿರಿಯ ನಾಗರಿಕರನ್ನು ಕಾಣ್ತೀವಿ.
ಅಲ್ಲೆಲ್ಲ ಕಡೆಯಲ್ಲೂ ಸಹ ನಾವು ಈ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಈ ಜವಾಬ್ದಾರಿಯನ್ನು ನಾವು ಇಂಥ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ನಾವು ತಿಳಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಭಾಳ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸ್ಥೆಯವರಿಗೆ ನಾನು ಈ ವಿಷಯವಾಗಿ ಅಭಿನಂದಿಸ್ತೇನೆ. ಥ್ಯಾಂಕ್ ಯು. Becoming very, very important. Today as youngsters, today we are supposed to be taking care of our elders, respect elders, ensure that they are living and having a dignity and living as well with independence. So today we have all come together to create a concept of caring for the senior as a walkathon, and a lot of colleges, independent people from different corporates and staff from Atulya, we have all joined hands together to ensure that this concept and caring for the senior gets more and more awareness, and people start showing that seniors are very important in life, and we need to be caring for them. So everywhere, anywhere, even in public, if somebody is seeing a senior trying to cross the road or trying to do something, support them and help them so that they feel that they are not neglected, and respect them. So thank you so much. ನಾಗರಿಕರಿಗೆ ಅಂತ ಒಂದು ದಿನಾಚರಣೆ ಮಾಡ್ತಿದ್ವಿ. ಇದರ ಒಂದು ಸಂದೇಶ ಏನು ಕೊಡಬೇಕು ಅಂತ ಇದ್ದೀವಿ ಅಂತಂದರೆ, ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹಿರಿಯ ನಾಗರಿಕರು ಮನೆಯಲ್ಲಿರ್ತಾರೆ, ಆಚೆ ಕಡೆ ಇರ್ತಾರೆ, ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಕಾಣ್ತೀವಿ. ಒಂದೊಂದು ಸಲ ಏನಾಗುತ್ತೆ, ಅವ್ರಿಗೆ ಮನೆಯಲ್ಲೇ ಇರ್ತಾರೆ, ಬಟ್ ಅವ್ರಿಗೆ ಬೇಕಾಗಿರೋಂಥ ಒಂದು ಸೌಲಭ್ಯಗಳು ಇರೋದಿಲ್ಲ, ಅಥವಾ ಅವ್ರಿಗೆ ಬೇಕಾಗಿರೋಂಥ ಒಂದು ಏನಂತ ಸಪೋರ್ಟ್ ಸಿಸ್ಟಮ್ ಅಂತಾರೆ, ಅದು ಕೂಡ ಒಂದೊಂದು ಸಲ ಕಾಣಿಸೋದಿಲ್ಲ. ಆದರೆ ನಾವು ಪ್ರತಿಯೊಂದು ಜೀವನದ ಒಂದೊಂದು ಇದರಲ್ಲೂ ನಾವು ಅವ್ರನ್ನ ನೋಡಿದಾಗ ನಮಗನ್ಸೋದು ಅತುಲ್ಯ ಸೀನಿಯರ್ ಕೇರಿಂದ ಟು ಪ್ರೊವೈಡ್ ಸಪೋರ್ಟ್ ಸಿಸ್ಟಮ್. ಸೀನಿಯರ್ಸ್ ಅಂದರೆ ಒಂದು ಗೌರವ ಬರಬೇಕು, ಒಂದು ಡಿಗ್ನಿಟಿ ಬರಬೇಕು. ಹಾಗಾಗಿ ನಾವು ಈ ಯುವಕರಿಗೆ ಅದರದೊಂದು ಅವೇರ್ನೆಸ್ ಅಂತ ಏನಿದೆ ಅದನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಇಲ್ಲದೇ ಈಗ ಹೋಗ್ತಾ ಒಂದೊಂದ್ಸಲಿ ಅಂದ್ಕೊಳ್ತೀವಿ, ಹಿರಿಯರು ಅಂದರೆ ಅಷ್ಟು ಅವ್ರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಅಥವಾ ಅವ್ರು ಕೊಡಬೇಕಾಗಿರೋ ಒಂದು ಮಾನ್ಯತೆ ಸಿಗ್ತಾ ಇರೋದಿಲ್ಲ. ಅವ್ರನ್ನ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಮ್ಮ ಯುವ ಪೀಳಿಗೆ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸೀನಿಯರ್ಗೆ. ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಭಾಳಷ್ಟು ಮಕ್ಕಳು ಬಂದಿದ್ದಾರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನಾವು ನಮ್ಮ